ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಿಲ್ಲೆಯಲ್ಲಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಗಾಳಿ ಮಳೆಗೆ ಕುಸಿದು ಬಿದ್ದಿದ್ದ ವಾಸದ ಮನೆ. ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಮನೆ ಕಳೆದುಕೊಂಡು ಬೀದಿ ಪಾಲಾಗ್ಬಿಟ್ಟಿದ್ದಾರೆ ಮಹಿಳೆ ಲಲಿತಾ. ಟಾರ್ಪಲ್ ಮುಚ್ಚಿ ಉಳಿದ ಗೋಡೆಯನ್ನ ರಕ್ಷಿಸಿಕೊಳ್ಳೋಕೆ ಯತ್ನಿಸ್ತಾ ಇದ್ದಾರೆ. ನೋಡಿ, ಮಳೆ ಎಷ್ಟೆಲ್ಲ ಅವಾಂತರಗಳನ್ನ ತಂದೊಡ್ತಾ ಇದೆ ಅಂತ. ಇನ್ನು ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಸೇತುವೆ ಮುಳುಗಡೆ ಮನೆ ಕುಸಿದು ಬೀಳ್ತಾ ಇರೋದು, ಮನೆ ಮೇಲ್ಚಾವಣಿ ಹಾರಿ ಹೋಗ್ತಾ ಇರೋದು, ನೀರಿನಲ್ಲಿ ತೇಲಿ ಹೋಗ್ತಾ ಇರೋದು, ಮರಗಳು ಬೀಳ್ತಾ ಇರೋದು ಎಲ್ಲ ಘಟನೆಗಳು ನಡೀತಾ ಇದೆ. ಬಹಳಷ್ಟು ಅಲರ್ಟ್ ಆಗಿರಬೇಕಾಗತ್ತೆ ಮಳೆಗಾಲ ಮುಗಿಯೋವರೆಗೂ. ಹಾಸನ ಜಿಲ್ಲೆಯಲ್ಲಂತೂ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನೋಡಿ, ಪಾಪ ಅವರು ವಾಸವಿದ್ದಂಥ ಮನೆಯೇ ಬಿದ್ದು ಹೋಗ್ಬಿಟ್ಟಿದೆ. ಇದರಿಂದ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನುಳಿದ ಮನೆನಾದರೂ ಉಳಿಸ್ಕೊಳ್ಬೇಕು ಅಂತ ಟಾರ್ಪಲ್ ಹಾಕಿದ್ದಾರೆ. ಜೊತೆಗೆ ಯಾರಾದರೂ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಕೂಡ ಇದ್ದಾರೆ. ಇದು ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ನೋಡಿ, ಯಾರಾದರೂ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಥರ ಅವಘಡಗಳು ಸಂಭವಿಸಿಬಿಟ್ರೆ ಪಾಪ ಎಷ್ಟು ಜೀವಗಳೇ ಹೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಮನೆ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಈ ಮಳೆಗಾಲಕ್ಕೆ ತಡ್ಕೊಳ್ಳುವಂಥ ಕೆಪಾಸಿಟಿ ಆ ಮನೆಗೆ ಇದೆಯಾ, ಇದನ್ನು ಯೋಚಿಸಿ ಮನೆಯಲ್ಲಿ ವಾಸ್ತವ್ಯ ಹೂಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೋದಾ. ಯಾಕಂದರೆ ನಾವಿಲ್ಲಿ ಕೂತು ಹೇಳೋದು ಈಸಿ, ಮನೆ ಚೇಂಜ್ ಮಾಡಿ ಅಥವಾ ಬೇರೆ ಮನೆಗೆ ಹೋಗಿ ಅಂತ. ಅವರವರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಇಂತಹ ಪ್ರಕರಣಗಳು, ಇಂಥ ಘಟನೆಗಳು ಈ ಮಳೆಗಾಲದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗತ್ತೆ. ನೋಡಿ, ಕೆಲವು ಪ್ರದೇಶಗಳಲ್ಲಂತೂ ಮರ ಬಿದ್ದು ಗಾಡಿಗಳು ಜಖಮ್ ಆಗ್ತಾ ಇದೆ. ಇನ್ನು ಕೆಲವು ಕಡೆಯಲ್ಲಿ ಗೋಡೆ ಕುಸಿತವಾಗ್ತಾ ಇದೆ, ಮನೆಯ ಮೇಲ್ಚಾವಣಿ ಕುಸಿದು ಬೀಳ್ತಾ ಇದೆ. ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಹಾಸನ, ಚಿಕ್ಕಮಗಳೂರು, ಸಕಲೇಶಪುರ, ಮೂಡಿಗೆರೆ ಈ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳು ಇದೀಗ ಸುದ್ದಿ ಆಗ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ. ಚಿಕ್ಕೋಡಿ ಉಪವಿಭಾಗದಲ್ಲಿ 5 ಸೇತುವೆಗಳು ಜಲಾವೃತವಾಗ್ಬಿಟ್ಟಿದೆ. ಕೃಷ್ಣಾ ನದಿಗೆ ಹರಿದು ಬರುತ್ತಿರುವಂತಹ ಅಪಾರ ಪ್ರಮಾಣದ ನೀರು. ನಿಪ್ಪಾಣಿ ತಾಲೂಕಿನಲ್ಲಿ 3 ಸೇತುವೆ ಜಲಾವೃತವಾಗಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ 2 ಕೆಳ ಹಂತದ ಸೇತುವೆ ಮುಳುಗಡೆ ಆಗಿರೋದು. ಇನ್ನು ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ಸಂಚಾರವನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ನದಿ ಪಾತ್ರದ ಜನರಿಗೆ ನೀರಿಗೆ ಇಳಿಯದಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ನೋಡಿ, ಭಾರಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನದಿ, ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ಇದರಿಂದ ಕೆಲವು ಸೇತುವೆಗಳು ಮುಳುಗಡೆ ಆಗ್ತಾ ಇದೆ, ಕೆಲವು ರಸ್ತೆಗಳು ಬಂದ್ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ನದಿ ಪಾತ್ರದ ಜನರಲ್ಲಿ ಒಂದು ಆತಂಕ ಮನೆ ಮಾಡಿದೆ ಮತ್ತು ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ ನದಿ ಪಾತ್ರದಲ್ಲಿರುವಂಥ ಜನರಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನು ನೀಡಲಾಗಿದೆ. ಮೀನುಗಾರಿಕೆಗೆ ಗೋವುಗಳನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಮೇಯಿಸೋದಕ್ಕೆ ಅಂತ. ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿಂದ ನದಿಯಲ್ಲಿ ನದಿ ಹತ್ತಿರ ಹೋಗ್ತಾ ಇರೋದು, ಬರ್ತಾ ಇರೋದು ನಡೀತಾ ಇರುತ್ತೆ. ಸೊ ಹಾಗಾಗಿ ಅದ್ಯಾವುದನ್ನು ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ನೀಡ್ತಾ ಇದೆ. ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಸುತ್ತಮುತ್ತ, ಬೆಳಗಾವಿ ಜಿಲ್ಲೆಯಲ್ಲಿಯೇ ಈ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳ ಒಳ ಹರಿವು ಹೆಚ್ಚಳ ಆಗಿರೋದು. ಇದರಿಂದ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಮತ್ತು ಒಂದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ಕೂಡ ನಾವಿಲ್ಲಿ ವಹಿಸಬೇಕಾಗತ್ತೆ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ 30,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ದಿನೇನು ಕೃಷ್ಣಾ ನದಿಯ ಒಳ ಹರಿವು ಏರಿಕೆ ಆಗ್ತಾ ಇದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 5 ಕೆಳಹಂತದ ಸೇತುವೆ ಜಲಾವೃತವಾಗಿದೆ. ನಿಪ್ಪಾಣಿ ತಾಲೂಕಿನಲ್ಲಿ 3 ಸೇತುವೆ ಜಲಾವೃತವಾಗಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ 2 ಕೆಳಹಂತದ ಸೇತುವೆ ಜಲಾವೃತವಾಗಿದೆ. ಇನ್ನು ಕಲ್ಲೋಳ, ಯಡೂರ, ಮಲ್ಲಿಕವಾಡ, ದತ್ತವಾಡ ಸೇತುವೆ ಜಲಾವೃತವಾಗಿದೆ. ನಿಪ್ಪಾಣಿ ತಾಲೂಕಿನಲ್ಲಿ ನಾವು ನೋಡೋದಾದರೆ ಅಕ್ಕೋಳ, ಸಿದ್ನಾಳ, ಕುನ್ನಾರ, ಸಿದ್ನಾಳ ಮತ್ತು ಭಾರವಾಡ ಈ ಸೇತುವೆಗಳು ಕೂಡ ಜಲಾವೃತವಾಗಿರೋದು. ಕಳೆದ 3 ದಿನಗಳಿಂದ ಬೆಳಗಾವಿ ಟು ಗೋವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರವನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನದಿ ಪಾತ್ರದ ಜನರಿಗೆ ನೀರಲ್ಲಿ ಇಳಿಬೇಡಿ, ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿದೆ.